4 ಸ್ಥಾನಗಳಲ್ಲಿ ಎಐಎಂಐಎಂ ಅಭ್ಯರ್ಥಿಗಳು ಜಯಬೇರಿ ಸಾಧಿಸಿದ್ದಾರೆ. ಮುಂಬೈನಲ್ಲಿ ಓವೈಸಿಯ ಎಐಎಂಐಎಂ ಪಕ್ಷ ಕೂಡ ಕಮಾಲ್ ಮಾಡಿದೆ. 4 ಸ್ಥಾನಗಳಲ್ಲಿ ಎಐಎಂಐಎಂ ಅಭ್ಯರ್ಥಿಗಳು ಜಯಬೇರಿ ಸಾಧಿಸಿರೋದು ಮುಂಬೈನಲ್ಲಿ. ಒಟ್ಟು ಅದರ್ಸ್ ನಾವೇನು ನೋಡ್ತಾ ಇದೀವಿ 9, ಅದರಲ್ಲಿ 4 ಎಐಎಂಐಎಂ ಪಕ್ಷದ ಸ್ಥಾನಗಳಿದೆ. ಬೆಟರ್ ದಾನ್ ಎನ್ಸಿಪಿ ಅಜಿತ್ ಪವಾರ್ ಬಣದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 4 ಸ್ಥಾನಗಳಲ್ಲಿ ಎಐಎಂಐಎಂ ಅವರು ಕೂಡ ಈಗ ಲೀಡ್ ಅನ್ನ ಪಡ್ಕೊಳ್ತಾ ಇರೋದು. ಪ್ರಮೋದ್, ಆಗ್ಲೇ ಒಂದು ವಿಚಾರ ನಿಮ್ಮನ್ನು ಕೇಳಬೇಕಾಗಿತ್ತು. ರೆಹಮಾನ್ ಕೂಡ ಹೇಳ್ತಾ ಇದ್ರು, ಶಿವಸೇನೆಯನ್ನ ಇಂಡಿವಿಜುವಲಿ ನಾವು ನೋಡಿದಾಗ ಈಗ ಒಂದಷ್ಟು ಬದಲಾವಣೆಗಳು ಆಗಿದೆ, ಹೌದು. ಆದ್ರೆ ಏಕನಾಥ್ ಶಿಂದೆ ಅವರ ಶಿವಸೇನೆ, ಇನ್ನೊಂದ್ ಕಡೆ ಉದ್ಧವ್ ಠಾಕ್ರೆ ಅವರ ಈ UBT ನೋಡ್ತಾ ಇದೀವಿ. ಎರಡು ಏನಾದರೂ ಜೊತೆಯಾಗಿದ್ದಿದ್ರೆ ಈ ಪರ್ಫಾರ್ಮೆನ್ಸ್ ನಾವು 100ರ ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತ, ಅಥವಾ ಏಕನಾಥ್ ಶಿಂದೆ ಅವರ ಸೀಟ್ಗಳಲ್ಲಿ ಬಿಜೆಪಿಯ ಇಂಪ್ಯಾಕ್ಟ್ ಕೂಡ ಇದೆ, ಆ ತರ ನಾವು ನೋಡ್ಬೇಕಾ ಹೇಗೆ ಅಂತ? ಈ ಸ್ಪ್ಲಿಟ್ ಯಾರಿಗೆ ಅನುಕೂಲ ಕೊಟ್ಟಿದೆ ಬೇಸಿಕಲಿ? ಎಸ್ ಪ್ರಮೋದ್, ಹೇಗೆ ನೋಡ್ತೀವಿ? ಅವಿನಾಶ್ ಒಂದ್ ವೇಳೆ ಇದು ಸ್ಪ್ಲಿಟ್ ಆಗದೆ ಇದ್ದಿದ್ರೆ ಬಹುಶಃ ಬಿಜೆಪಿ ಶಿವಸೇನೆ ಒಂದಾಗ್ತಾ ಇದ್ವೇನು. ಸ್ಪ್ಲಿಟ್ ಆಗಿದ್ದಕ್ಕೆ ಪ್ರಮುಖವಾದಂಥ ಕಾರಣ ಶಿವಸೇನೆ ಹೊರಗಡೆ ಹೋಗಿರುವಂಥದ್ದು. ಇವತ್ತು ಶಿವಸೇನೆ ಆದರೂ ಒಂದ್ ವೇಳೆ ಸ್ಪ್ಲಿಟ್ ಆಗದೆ ಇದ್ದಿದ್ರೆ ಈಗಲೂ ಕೂಡ ಮಹಾರಾಷ್ಟ್ರದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇರ್ತಿತ್ತೇನೋ. ಯಾಕೆಂದರೆ ಶಿವಸೇನೆ ಸ್ಪ್ಲಿಟ್ ಆಗದೆ ಇದ್ರೆ ಅದರ ಪವರ್ ಬೇರೆನೇ ಇರುತ್ತೆ. ಅದರಲ್ಲೂ ಮರಾಠವಾಡ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ NCP ಸ್ಟ್ರಾಂಗ್ ಇದ್ದರೂ ಕೂಡ ಮುಂಬೈ ಸೇರಿದಂತೆ, ಕೊಂಕಣ್ ಸೇರಿದಂತೆ, ಠಾಣೆ ಸೇರಿದಂತೆ ಅಲ್ಲಿ ಮೊದಲಿಂದಲೂ ಕೂಡ, ಹಾಗೆ ಕೋಸ್ಟಲ್ ಸೇರಿದಂತೆ ಶಿವಸೇನೆ ಪ್ರಬಲವಾಗಿರುವಂಥದ್ದು. ಒಂದು ವೇಳೆ ಒಂದಾಗಿದ್ರೆ ಸಹಜವಾಗಿ ಆ ಸ್ಪ್ಲಿಟ್ ಆಗಿರುವಂಥದ್ದು ಮತಗಳು ಕೂಡ ವಿಭಜನೆ ಆಗ್ತಾ ಇರಲಿಲ್ಲ. ಇಲ್ಲ ಆಗಿರುವಂಥದ್ದು ಏನು ಅಂದರೆ, ಒಂದು ಠಾಕ್ರೆಯನ್ನ ಬ್ರ್ಯಾಂಡನ್ನು ಮುಂದೆ ತಂದರು. ಆದರೆ ಬಾಳಾ ಸಾಹೇಬ್ ಠಾಕ್ರೆ ಅನ್ನುವಂಥ ಬ್ರ್ಯಾಂಡ್ಗೆ ಉದ್ಧವ್ ಠಾಕ್ರೆ ಯಾವತ್ತೂ ಕೂಡ ಮ್ಯಾಚ್ ಆಗಲ್ಲ, ಆಗೋದಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ, ವಿರುದ್ಧವಾಗಿರುವಂಥ ಸಿದ್ಧಾಂತ ಮತ್ತು ಐಡಿಯಾಲಜಿ ಅಂತ ಉದ್ಧವ್ ಠಾಕ್ರೆ ಹೇಳ್ತಿದ್ದಾರೆ. ಇದೇ ಬಾಳಾ ಸಾಹೇಬ್ ಠಾಕ್ರೆ ಅವರು ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಹಿಂದುತ್ವಕ್ಕೆ ಮಾತಾಡ್ತಿದ್ರು. ಅಫ್ಕೋರ್ಸ್ ಇವತ್ತು ಮರಾಠಿ ಅಸ್ಮಿತೆ ಬಗ್ಗೆ ಮಾತಾಡ್ತಿದ್ದೀವಿ ರೆಹಮಾನ್. ಆದರೆ ಆರಂಭದಲ್ಲಿ ಶಿವಸೇನೆಯ ಬಾಳಾ ಸಾಹೇಬ್ ಠಾಕ್ರೆ ಅವರು ಮರಾಠಿ ಅಸ್ಮಿತೆಯನ್ನು ಎತ್ತಿ ಹಿಡಿದಾಗಲೂ ಕೂಡ 1969ರಿಂದ 71 ತನಕ, ಆ ನಂತರ 1975ರ ಬಳಿಕ ಅವರು ಹಿಂದುತ್ವದ ವಿಚಾರವನ್ನ ಮಾತಾಡಿದ್ರು. ಹಿಂದುತ್ವದ ವಿಚಾರವನ್ನ ಮಾತಾಡ್ತಾ ಸಂಪೂರ್ಣವಾಗಿ ಬೇರೆ ಭಾಷಿಕರು ಅಂದ್ರೆ ಮರಾಠಿಯೇತರ ಭಾಷೆಗಳನ್ನು ಕೂಡ ಅವರು ಹತ್ರ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಉತ್ತರ ಪ್ರದೇಶದ ಮತ್ತು ಬಿಹಾರ್ನ ರೀಚ್ ಔಟ್ ಮಾಡೋದಕ್ಕೆ ಹಿಂದಿ ಭಾಷಿಕರು ಕೂಡ ಅವರು ಹಿಂದುತ್ವ ಕಾರ್ಡ್ ಉಪಯೋಗ ಮಾಡಿದ್ರು. ಆದ್ರೆ ಇರುವಂತದ್ದು ಏನಂದ್ರೆ ಸಂಪೂರ್ಣ ವಿರುದ್ಧವಾಗಿರುವಂತದ್ದು. ರೆಹಮಾನ್, ಎಸ್ ಪ್ರಮೋದ್ ಅಂಡ್ ಅನಿಲ್ ಸರ್ ಜೊತೆಗೆ ಮನಂಕಲ್ ಸರ್ ಹಾಗೆ ಭವ್ಯ ಅವರೇ, ನೀವು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.